ಈಗ ನೋಡಿ ನಾವು ಹೋಗ್ತಿರೋದು ಸಿಗೇಗುಡ್ಡಕ್ಕೆ. ಹಾಸನಿಂದ 15 ಕಿಲೋಮೀಟರ್ ಇದೆ ಈ ರೋಡಂತೂ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಇವತ್ತು ಮಕ್ಕಳು ತುಂಬ ಬೋರ್ ಆಗ್ತಿದೆ, ಎಲ್ಲಾದರೂ ಒಂದು ಟ್ರಿಪ್ ಇಡಬೇಕು ಅಂದಿದ್ದಕ್ಕೆ ನಾವು ಆರಿಸ್ಕೊಂಡಿದ್ದು ಈ ಸಿಗೇಗುಡ್ಡ. ಈ ಸಿಗೇಗುಡ್ಡ ನೋಡಿ ಎಷ್ಟು ರೋಡ್ ತುಂಬ ಚೆನ್ನಾಗಿದೆ, ಪರಿಸರ ಸುತ್ತಮುತ್ತಲಿನ ಪರಿಸರ ಸೂಪರ್ ಆಗಿದೆ. ನಾವು ಫಸ್ಟ್ ನೋಡಿ ಈಗ ಆಲ್ರೆಡಿ ರೀಚ್ ಆಗಿದ್ದು ನಾವು ಈ ಶಿವನ ದೇವಸ್ಥಾನದಲ್ಲಿ ನಡೆಯೋ ಅನ್ನ ಪ್ರಸಾದ ಇದೆ, ಅದ್ರದ್ದೊಂದು ಕೌಂಟ್ರ್ ಇದು. ಫಸ್ಟ್ ಇದೇ ಸಿಗುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ನಮಗೆ. ಆದರೆ ನಾವಿಲ್ಲಿ ನಿಲ್ಲಿಲ್ಲ, ಮತ್ತೆ ಮುಂದಕ್ಕೆ ಹೊರಟ್ವಿ. ನಾವು ಗುಡ್ಡದ ಹತ್ರ ಹೊರಟ್ವಿ, ದೇವಸ್ಥಾನದ ಹತ್ರ. ಫಸ್ಟ್ ಅಲ್ಲೋಗಿ ಬರೋಣ ಅಂತ. ನಾವು ಹೋಗುವಾಗ ನೋಡಿ ಏನು ಜಾಗಗಳು ಎಷ್ಟು ಚೆನ್ನಾಗಿದೆ, ರೋಡ್ ಅಂತ ತುಂಬ ಚೆನ್ನಾಗಿ ತಲುಪಿದ್ವಿ. ಈಗ ಇಲ್ಲಿಂದ ನಾವು ಸ್ವಲ್ಪ ದೂರ ಮೆಟ್ಲತ್ತಿ ಹೋದರೆ ನಮಗೆ ಆ ಈಶ್ವರನ ದರ್ಶನ ಆಗಿಬಿಡತ್ತೆ ನಮಗೆ. ಮಕ್ಕಳಂತೂ ಬರೋ ದಾರಿ ಉದ್ದಕ್ಕೂ ತುಂಬ ಖುಷಿಯಾಗಿ ಎಕ್ಸೈಟಾಗಿ ಕುಣಿತಾ ಇದ್ದರು. ಆ ಸಿಗೇಗುಡ್ಡನ ನೋಡಬೇಕು, ಆ ಪ್ಲೇಸ್ನ ಎಂಜಾಯ್ ಮಾಡಬೇಕು, ಆ ವಿಂಡ್ ಮಿಲ್ನ ಹತ್ತಿರದಿಂದ ನೋಡಬೇಕು ಅಂತ. ನೋಡಿ ಆಲ್ರೆಡಿ ನಾವು ರೀಚ್ ಆಗಿ ಮೆಟ್ಲತ್ತಿ ಹೋಗ್ತಾ ಇದ್ದೀವಿ ನಾವು ಮುಂದೆ. ನೋಡಿ ಈಗ ಜಸ್ಟ್ ಇನ್ನೊಂದು ನಿಮಿಷದಲ್ಲಿ ನಿಮಗೆ ಸಿಗೇಗುಡ್ಡ ಹೇಗಿದೆ ಅನ್ನೋ ಒಂದು ದರ್ಶನ ಮಾಡಿಸ್ತೀವಿ. ನೋಡಿ ಇದೇ ಸಿಗೇಗುಡ್ಡ. ಇಲ್ಲಿ ಸ್ವಲ್ಪ ಎತ್ತರದಲ್ಲಿ ಶಿವನ ವಿಗ್ರಹ ಕಾಣುತ್ತೆ. ನಾವು ಕೂಡ ಮೆಟ್ಲತ್ತಿ ಹೋಗ್ತಾ ಇದ್ದೀವಿ, ಅದ್ರ ಪಕ್ಕದಲ್ಲೇ ಇದ್ದೀವಿ ಈಗ ನಾವು. ತುಂಬ ಬಿಸಿಲಿರೋದ್ರಿಂದ ಮಕ್ಕಳೆಲ್ಲ ಯೋಚನೆ ಮಾಡ್ತಿದ್ದಾರೆ ಕಾಲು ಸುಡ್ತಾ ಇದೆ ಅಂತ. ಆದರೆ ಆ ಮೆಟ್ಲತ್ತಿ ಹೋದ್ಮೇಲಂತೂ ನಮಗೆ ಆ ಸೀನ್ರಿ, ಆ ಪರಿಸರವನ್ನು ನೋಡಿ ತುಂಬ ಖುಷಿಯಾಗತ್ತೆ. ಇಲ್ಲಿ ನೋಡಿ ಈಗ ಮಕ್ಕಳು ಎತ್ತರದಿಂದ ಈ ಗುಹೆಯನ್ನು ವೀಕ್ಷಿಸ್ತಾ ಇದ್ದಾರೆ. ಇದೇ ನೋಡಿ ಸಿಗೇಗುಡ್ಡದಲ್ಲಿ ಒಂದು ಪುಟ್ಟ ಗುಹೆ. ಇದನ್ನು ನೋಡಿಕೊಂಡು ಈಗ ನಾವು ಮತ್ತೆ ಶಿವನ ವಿಗ್ರಹ ಕಡೆಗೆ ಮೆಟ್ಲತ್ತಿ ಹೋಗ್ಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ನಮ್ಮ ಕ್ಯಾಮ್ರಾಮನ್ ಕೂಡ ನಮ್ಮ ಜೊತೆ ಬರ್ತಿದ್ದಾರೆ. ನೋಡಿ ಇದೇ ಸಿಗೇಗುಡ್ಡದ ಆ ವಿಗ್ರಹದ ಪಕ್ಕದಲ್ಲಿರೋ ಜಾಗದಲ್ಲಿ ನಾವು ನಿಂತಿದ್ದೀವಿ ಆಲ್ರೆಡಿ ಎತ್ತರದಲ್ಲಿ. ತುಂಬ ಚೆನ್ನಾಗಿದೆ ಈ ಜಾಗ, ಈ ಪರಿಸರ. ನಮಗೆ ಎಷ್ಟೇ ಮನಸ್ಸಿಗೆ ಬೇಜಾರು, ಏನೇ ಬೋರ್ ಅನಿಸಿದ್ರು ಕೂಡ ಈ ಜಾಗಕ್ಕೆ ಒಂದು ಸರಿ ಬಂದು ನಾವು ಈ ಜಾಗನ ನೋಡಿಬಿಟ್ರೆ ನಮ್ಮ ಮನಸ್ಸಿಗೆ ಎಷ್ಟೋ ಖುಷಿ ಆಗುತ್ತೆ. ಅಷ್ಟು ತುಂಬ ಸುಂದರವಾದ ನೇಚರ್ ಇಲ್ಲಿದೆ. ನಮ್ಮ ಹಾಸನದಲ್ಲಿ ಈ ಥರದೊಂದು ಪ್ಲೇಸ್ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಖುಷಿ ಆಗುತ್ತೆ. ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಇಂಥ ಒಂದು ಪರಿಸರದ ಸೀನರಿನ ಕೂಡ ನಾವು ನೋಡಬಹುದು. ಮಲೆನಾಡು ಥರದ್ದೊಂದು ಸೀನ್ರಿ ಇಲ್ಲಿ ಇದೆ. ನಮ್ಮೆಲ್ಲರಿಗೂ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು. ಈ ವಾತಾವರಣ, ಈ ಪರಿಸರವನ್ನು ನೋಡಿ ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ನಾವೆಲ್ಲರಿಗಿಂತ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಆ ವಿಂಡ್ ಮಿಲ್ ಕೂಡ ತುಂಬ ಹತ್ತಿರದಿಂದ ನಾವು ನೋಡಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ಶಿವನ ವಿಗ್ರಹ ಕೂಡ ಇದೆ. ಇದನ್ನು ನಾವು ಒಂದು ಪ್ರಶಾಂತವಾದ ಜಾಗ ಅಲ್ಲಿಂದ ಮತ್ತೆ ಈಗ ವಾಪಸ್ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ತುಂಬ ದಿವಸ ಆಯ್ತಲ್ವ ಎಲ್ಲಿಗಾರ ಟ್ರಿಪ್ ಹೋಗಿ? ಹೌದು. ಎಲ್ಲಿಗೆ ಹೋಗೋಣ? ನನ್ನ ಫ್ರೆಂಡ್ಸ್ ಎಲ್ಲ ಕೇರಳ, ಮೈಸೂರು ಎಲ್ಲ ಕಡೆ ಹೋಗ್ತಾರೆ. ನಾವೆಲ್ಲಿಗೆ ಹೋಗೋಣ? ಅಮ್ಮನ ಕೇಳೋಣ. ಅಮ್ಮ, ನಾವು ನಾಳೆ ಇವತ್ತು ಎಲ್ಲಿಗಾರ ಟ್ರಿಪ್ ಹೋಗೋಣ? ಯಾವತ್ತು? ನಿಜ? ಎಸ್, ಬನ್ನಿ ಸಿಗೇಗುಡ್ಡ.